यो नमारि ओम पूज्याय राघवेंद्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಲ್ಲಿ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಿಳಿಸುತ್ತಾ ಸಾಪ್ತಾಹಿಕ ಭವಿಷ್ಯ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ SSP ಜ್ಯೋತಿಷಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಮಕರ ರಾಶಿಯವರಿಗೆ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಒಂದು, ಇಲ್ಲಿ ವ್ಯಾಪಾರ ಮತ್ತು ವೃತ್ತಿ ಬದುಕಿನಲ್ಲಿ ಮೋಸ ಆಗುತ್ತೆ. ಈ ವಾರ ಎಲ್ಲೋ ನಿಮ್ಮನ್ನು ಅತಿಯಾಗಿ ನಂಬಿರತಕ್ಕಂಥ ವ್ಯಕ್ತಿನೇ ಮೋಸ ಮಾಡುವಂಥದ್ದಾಗುತ್ತೆ. ಅವರ ಒಂದು ದಿನನಿತ್ಯದ ಒಂದು ಕಾರ್ಯಚಟುವಟಿಕೆಗಳಲ್ಲೂ ಮೋಸ ಮಾಡ್ತಾರೆ, ಒಂದು ಮಾರ್ಗದರ್ಶನದಲ್ಲೂ ಮೋಸ ಆಗುತ್ತೆ. ಮತ್ತು ನಿಮಗೆ ಒಂದು ರೀತಿಯಲ್ಲಿ ಏನು ಮಾಡಿದರೆ ಒಳ್ಳೆಯದಂತ ಮಾರ್ಗದರ್ಶನ ಕೊಟ್ಟಿರ್ತಾರೋ ಅದೂ ಕೂಡ ಮೋಸದೊಂದಿಗೆ ಕೂಡಿರುತ್ತೆ. ಅಂದರೆ ಈ ವಾರ ಆದಷ್ಟು ಮೋಸ ಜಾಸ್ತಿ ಆಗುವಂಥದ್ದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಬಿಸ್ನೆಸ್ನಲ್ಲಿ, ವೃತ್ತಿ ಬದುಕಿನಲ್ಲಿ, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮೋಸ ಜಾಸ್ತಿ ಹೋಗ್ತೀರಾ ಮಕರ ರಾಶಿಯವರು. ಅದು ಏನೋ ಗೊತ್ತಿಲ್ಲ, ಈ ವಾರದಲ್ಲಿ ಸಾಧ್ಯವಾದಷ್ಟು ವೈಯಕ್ತಿಕವಾಗಿ ಕೆಲಸ ಮಾಡೋದು ತುಂಬ ಉತ್ತಮ. ಯಾರದೋ ನಂಬಿ ಮೂರನೇ ವ್ಯಕ್ತಿಯ ಸಹಾಯ ತಗೊಂಡು ಮಾಡಿದ್ದೇ ಆದಲ್ಲಿ ಮೋಸದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಕೆಲಸ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಖರ್ಚುಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಮಾಡ್ತೀರಾ, ತುಂಬ ಪ್ರಯತ್ನ ಮಾಡ್ತೀರಾ. ಇದು ಬೇಡ, ಇದು ಇರಲಿ, ಸಣ್ಣ ಪುಟ್ಟ ಖರ್ಚುಗಳನ್ನು ಮ್ಯಾನೇಜ್ ಮಾಡ್ತೀರಾ, ದೊಡ್ಡ ಖರ್ಚುಗಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತೀರಾ, ಡಿಸ್ಕಸ್ ಮಾಡ್ತೀರಾ, ಆ ವ್ಯಕ್ತಿಗೆ ಕನ್ವಿನ್ಸ್ ಮಾಡ್ತೀರಾ, ಮುಂದಿನ ವಾರದಲ್ಲಿ ನೋಡೋಣ ಅಂತ ಹೇಳ್ತೀರಾ. ಒಂದು ರೀತಿಯಲ್ಲಿ ನಿಮ್ಮ ಒಂದು ಮಾತಿನ ಶೈಲಿ ಈ ವಾರ ಬದಲಾವಣೆ ಆಗುತ್ತೆ. ಸರೆಂಡರ್ ರೀತಿಯಲ್ಲಿ ಮಾತು ಇರುತ್ತೆ, ಯಾವುದಕ್ಕೂ ಕೋಪ ತಾಪ ಎಂಥದೂ ಇರೋದಿಲ್ಲ. ತುಂಬ ಸೌಮ್ಯವಾಗಿ ಬಗೆಹರಿಸುವ ಹಂತಕ್ಕೆ ಹೋಗ್ತೀರಾ. ಯಾಕೆಂದರೆ ಆ ವ್ಯಕ್ತಿ ಮೋಸ ಮಾಡಿಬಿಟ್ಟಿರ್ತಾನೆ, ಅದನ್ನು ಏನಾದರೂ ನಾವು ತಲೆಗೆ ತೆಗೆದುಕೊಂಡು ಬಿಟ್ಟಿದ್ದೆ ಆದಲ್ಲಿ ಈ ಕೆಲಸಗಳು ಕೂಡ ಅದೇ ರೀತಿ ಆಗೋ ಒಂದು ಭಯದ ವಾತಾವರಣದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ತೀರ. ಅದು ಒಳ್ಳೆಯದು. ಅಂದರೆ ಇಲ್ಲಿ ಏನಾಗುತ್ತೆ, ನಿಧಾನಗತಿಯಾದರೂ ತೊಂದರೆ ಇಲ್ಲ, ಪರ್ಫೆಕ್ಟಾಗಿ ಮಾಡೋಣ ಅಂತ ಹೋಗ್ತಾ ಇದ್ದೀರಾ, ತುಂಬ ಸಂತೋಷ. ಇನ್ನು ಸಾಲದ ರೂಪದಲ್ಲಿ ಹೋಗುವಂಥ ವ್ಯಕ್ತಿಯನ್ನು ನೀವು ಕಾಪಾಡ್ತೀರಾ. ಯಾರೋ ನಿಮ್ಮದೇ ಸಂಬಂಧಿಕರು, ಸ್ನೇಹಿತರು ತುಂಬ ಸಾಲ ಮಾಡ್ಕೋಬೇಕಂತ ಅವರು ಎಲ್ಲೋ ಬಿಸ್ನೆಸ್ ಪ್ಲ್ಯಾನ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಲಂಚದ ರೂಪದಲ್ಲಿ ಕೆಲಸ ನಮಗೆ ಸಿಗುತ್ತೆ ಅಂತ, ಗೌರ್ಮೆಂಟ್ ಕೆಲಸ ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಬಟ್ ನೀವು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತೀರ, ಹಾಗೆ ಮಾಡಬೇಡಿ, ಹೀಗೆ ಮಾಡಿ, ಅದಷ್ಟೆಲ್ಲ ಖರ್ಚು ಮಾಡಬೇಡಿ, ಸ್ಟಾರ್ಟಿಂಗ್ಗೆ ಅಷ್ಟೆಲ್ಲ ಕೊಡಬೇಡಿ, ಅವ್ನು ನಂಬಿ ನಾಳೆ ಮೋಸ ಹೋಗ್ಬಿಟ್ರೆ ಕಷ್ಟ, ಹಾಗೆ ಹೀಗೆ ಅಂತ ತಿಳಿಸಿ ಅವರಿಗೆ ಬುದ್ಧಿವಾದ ಹೇಳ್ತೀರಿ. ಅವರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೋ, ಹೌದು ನೀವು ಮಾಡಿರೋದು ಕರೆಕ್ಟ್ ಆಯಿತು, ಇಲ್ದಿದ್ದರೆ ನಾನು ಮೋಸ ಹೋಗ್ಬಿಡ್ತಿದ್ದೆ. ಏಕೆಂದರೆ ನೀವು ಆಲ್ರೆಡಿ ಮೋಸ ಹೋಗಿದ್ದೀರ. ಆ ಮೋಸನಿಂದ ಅವನು ಮೋಸ ಹೋಗಬಾರ್ದು ಅಂತ ನಿಮ್ಮ ಒಂದು ಏನಂತೀರ ಮಾರ್ಗದರ್ಶನ ಅವರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಬಂಧುಗಳಿಂದ ನಿಮಗೂ ಕೂಡ ಸಹಾಯ ಸಿಗುತ್ತೆ. ನಿಮ್ಮ ಕಷ್ಟಕ್ಕೆ ಅವರು ಆಗ್ತಾರೆ. ನಿಮ್ಮ ಒಂದು ಯಾವುದೇ ಕೆಲಸ ಇರಲಿ, ವೈಯಕ್ತಿಕ ಇರಲಿ, ಆಫೀಸಿಯಲ್ ಇರಲಿ, ಅದಕ್ಕೆ ಅವರ ಒಂದು ಸಹಾಯ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಆಗುತ್ತೆ. ಅಂದರೆ ಉತ್ತಮ ರೀತಿಯಲ್ಲಿ ನಿಮ್ಮ ಆರೋಗ್ಯ ಗಣನೀಯವಾದ ಸುಧಾರಣೆ ಕಂಡು ಬರುವಂಥದ್ದಾಗತ್ತೆ. ಇನ್ನು ನಿಮ್ಮ ಒಂದು ಹಳೆಯ ಎಲ್ಲ ಕೆಲಸಗಳು ಒಂದೊಂದಾಗಿ ಮುಗಿಯೋ ಹಂತಕ್ಕೆ ಬರುವಂಥದ್ದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಲು ಪರಿಸರ ಅನುಕೂಲವಾದ ರೀತಿಯಲ್ಲಿ ಇರುತ್ತೆ. ನೀವು ಒಂದು ರೀತಿಯಲ್ಲಿ ಪರೀಕ್ಷೆ ಬರಲು ತುಂಬ ಸುಲಭವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೋರ್ಟು ಕಚೇರಿಗಳಲ್ಲಿರತಕ್ಕಂಥ ವ್ಯಾಜ್ಯಗಳು ಪೋಸ್ಟ್ಪೋನ್ ಆಗುವಂಥದ್ದಾಗುತ್ತೆ. ಅಂದರೆ ಈ ವಾರ ಏನೇ ಇದರನ್ನು ಸಾಕ್ಷಿ ಅಥವಾ ಕೆಲಸದ ಒತ್ತಡ ಜಡ್ಜ್ ಏನು ಮಾಡಿಬಿಡ್ತಾರೆ, ಮುಂದಿನ ವಾರಕ್ಕೆ ಹಾಕುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಮಕರ ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಆರಾಧನೆ ಮಾಡಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ, ಗಣೇಶ ಅಷ್ಟೋತ್ರವನ್ನು
ಪಠನೆ ಮಾಡಿ. ಇದರಿಂದ ನಿಮಗೆಲ್ಲ ಕೆಲಸ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಮಂಗಳವಾರ ದಿನ ಗಣೇಶನಿಗೆ ಗರಿಕೆ ಮತ್ತು ಕಣಗಳ ಹೂವನ್ನು ಸಮರ್ಪಣೆ ಮಾಡಿ. ಇದರಿಂದ ಕೆಲವು ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಪರಿಹಾರಗಳು. ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.